Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ವರ್ಗದಲ್ಲಿ ಎರಡು ಕರ್ಣಗಳು ಪರಸ್ಪರ ಛೇದಿಸಿದಾಗ ಬಿಂದುವಿನಲ್ಲಿ ಉಂಟಾದ ಕೋನವು ಆಯ್ಕೆ ಎ 45 ಡಿಗ್ರಿ, ಬಿ 180 ಡಿಗ್ರಿ, ಸಿ 90 ಡಿಗ್ರಿ, ಡಿ 120 ಡಿಗ್ರಿ. ಸೊ ಇಲ್ಲಿ ವರ್ಗವು 4 ಸಮನಾದ ಬಾಹುಗಳನ್ನ ಹೊಂದಿದೆ. ಹಾಗೆ ಪ್ರತಿ ಮೂಲೆಯಲ್ಲಿ 90 ಡಿಗ್ರಿ ಕೋನವನ್ನ ಹೊಂದಿರುತ್ತೆ. ಸೊ ಈ ಅಂಶ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಇದರ ಕರ್ಣಗಳ ಗುಣಲಕ್ಷಣವನ್ನ ಗಮನಿಸಿದ್ರೆ, ಸೊ ವರ್ಗದ ಕರ್ಣಗಳು ಪರಸ್ಪರ ಸಮನಾಗಿರುತ್ತೆ ಮತ್ತು ಅದು ಒಂದನ್ನೊಂದು ಲಂಬವಾಗಿ ಅರ್ಧಿಸುತ್ತೆ. ಓಕೆ, ಸೊ ಲಂಬವಾಗಿ ಛೇದಿಸೋದು ಅಂದ್ರೆ ಏನು? ಕರ್ಣಗಳು ಸಂಧಿಸುವ ಬಿಂದುವಿನಲ್ಲಿ ಏರ್ಪಡುವಂತಹ ಕೋನ ಏನಿರತ್ತೆ ಹೇಳಿ, 90 ಡಿಗ್ರಿ ಆಗಿರತ್ತೆ. ಸೊ ಆದ್ರಿಂದ ನಾವ್ ಹೇಳ್ಬೋದಲ್ವಾ, ಕರ್ಣಗಳು ಪರಸ್ಪರ ಛೇದಿಸಿದಾಗ ಛೇದಕ ಬಿಂದುವಿನಲ್ಲಿ ಉಂಟಾಗುವ ಕೋನವು 90 ಡಿಗ್ರಿ ಆಗಿರತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 90 ಡಿಗ್ರಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.